ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರೆ ಏನಿಲ್ಲ ಗಾಯ್ಸ್, ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದಾಯಿತು. ಯಾಕಂದರೆ ಇವತ್ತು ಹ್ಯಾಪಿ ಸಂಡೇ, ಅದಕ್ಕೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ನಂದೀಶು ಮತ್ತು ಪ್ರಭು ಇದ್ದಾರೆ. ವರುಣು ಮನೆ ಹತ್ರ ಹೋಗಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂದ್ರೆ ಮುರುಡೇಶ್ವರ ಬೀಚ್ ಹೋಗ್ತಿದ್ದೀವಿ. ನಾನು, ಸೂರ್ಯ, ವರುಣ, ಪ್ರಭು ಹಾಗೆ ಯೋಗಿ ಎಲ್ಲವೂ ಪ್ಲಾನ್ ಮಾಡಿದೀವಿ. ನೈಟ್ ಎಷ್ಟು ಗಂಟೆ ಟ್ರೈನು? 10 ಗಂಟೆ. 10 ಗಂಟೆ ಟ್ರೈನ್ ಹತ್ತಿದ್ರೆ ಬೆಳಗ್ಗೆ ಅಲ್ಲ, ನಾಳೆ ಮಧ್ಯಾಹ್ನ 2 ಗಂಟೆಗೆ ಹೋಗ್ತಾನೆ. 12:50 ಅಂತ ಹಾಕೋರೆ, ಆದ್ರೆ ಅವ್ನು ಹೋಗೋದು 2 ಗಂಟೆ ಹತ್ರ ಆಯ್ತದೆ. 2 ಗಂಟೆ ಹತ್ರ ಹೋಗಿ ಬೀಚ್ ಹತ್ರ ಹೋಗಿ ರೂಮ್ ಗೀಮ್ ಎಲ್ಲ ಮಾಡಿದ ಪ್ಲಾನಾ ಫಿಕ್ಸಾ? ಪ್ರಭು ಇವತ್ತು ಫಿಕ್ಸ್ ಬೊಮ್ಮಡು ಪ್ರಭು. ಫೈನಲಿ ನಾವು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಕೊಟ್ವಿ. ನಾನು ವರುಣ ಹೋಗಿ ಟಿಕೆಟ್ ತಗೋಬರಕಂತ ಹೋದ್ವಿ. ಗೈಸ್, ಇಲ್ಲೊಂದು ಮಿಸ್ಟೇಕ್ ಆಯ್ತು. ಏನಪ್ಪಾ ಅಂತ ಹೇಳಿದ್ರೆ, ನಾವು 5 ಟಿಕೆಟ್ ಕೇಳಿದ್ದು, ಅವ್ರು ಕೊಟ್ಟಿದ್ದು 4 ಟಿಕೆಟ್ ನಾವು ನೋಡಿಲ್ಲ ಕರೆಕ್ಟ್ ಆಗಿ. ಅವ್ರು ಕೊಟ್ಟಿದ್ದು 4 ಟಿಕೆಟ್ ನ ತಗೊಂಡೋಗಿ 5ನೇ ಟಿಕೆಟ್ಗೆ ಫೈನ್ ಕಟ್ಟಿದೀವಿ. ನೋಡಿ ಗೈಸ್, ನನ್ನ ಹೆಸರಲ್ಲೇ ಇದೆ ಫೈನ್ ಕೂಡ. ನೀವು ಯಾರಾದ್ರೂ ಜನರಲ್ ಅಲ್ಲಿ ಹೋಗುವಾಗ ಟಿಕೆಟ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ತಗೊಂಡೋಗಿ. ಯಾಕಂದ್ರೆ ಅವ್ರದ್ದು ಮಿಸ್ಟೇಕ್ ಇರುತ್ತೆ, ನಮ್ದು ಮಿಸ್ಟೇಕ್ ಇರುತ್ತೆ. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ನೋಡ್ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಮಿಸ್ಟೇಕ್, ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ತಗೊಂಡೋಗಿಲ್ಲ ಅಂದ್ರೆ ನಮ್ದು ಮಿಸ್ಟೇಕ್ ಆಗುತ್ತೆ. ನೋಡ್ಕೊಂಡು ತಗೊಂಡೋಗಿ. ನಾವು ಮಂಗಳೂರಿಂದ ಆಚೆ ಹೋಗುವಾಗನೇ ಫೈನ್ ಕಟ್ಟಿದ್ದು. ಅವಾಗ ಟಿ ಟಿ ನಮ್ಗೆ ಅದೇ ಹೇಳಿದ್ದು, ನೀವು ನೋಡ್ಕೊಂಡು ತಗೊಂಡೋಗಿಲ್ವಲ್ಲ, ಅದಕ್ಕೆ ಫೈನ್ ಕಟ್ಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊಂಡ್ರು ಫೈನ್. ನಾವು ಕಟ್ಟಿದ್ವಿ. ನಾವಿವಾಗ ಟ್ರೈನ್ ಹತ್ತಕ್ಕೆ ಪ್ಲಾಟ್ಫಾರ್ಮ್ ನಂಬರ್ 2 ಹೋಗ್ತಾ ಇದೀವಿ. ಯಾಕಂದ್ರೆ ಟ್ರೈನ್ ಬರೋದು ಅಲ್ಲೇನೆ, ಬೆಂಗಳೂರು ಸೈಡಿಂದ. ಟೈಮ್ ಬಂದು 10 ಗಂಟೆ ಆಗಿರುತ್ತೆ ಟ್ರೈನ್ ಬರೋಷ್ಟರಲ್ಲಿ. ನೋಡಿ, ಈಗೆಲ್ಲ ನಾವೆಲ್ಲ ಟ್ರೈನ್ ಹತ್ತಾಯ್ತು. ಟ್ರೈನ್ ಹತ್ಕೊಂಡು ಕೂತಿದ್ದೀವಿ ಎಲ್ರಿಗೂ ಸೀಟ್ ಸಿಕ್ತು. ಸಡನ್ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ನಾವು ಸೀಟ್ ಸಿಗಲ್ಲ ಅಂತ ಅನ್ಕೊಂಡ್ವಿ. ಕೊನೆಗೂ ಫೈನಲಿ ನಮಗೆ ಸೀಟ್ ಸಿಕ್ಕೇ ಬಿಡ್ತು ಗಾಯ್ಸ್. ಬೆಳಗಿನ ವಾತಾವರಣ ಹೀಗಿತ್ತು. ಯಾಕಂದ್ರೆ ನಾನು ವಿಡಿಯೋ ಮಾಡಿಲ್ಲ, ನಾನು ಮಲ್ಕೊಂಡಿದ್ದೆ. ನಾನು 5 ಗಂಟೆಗೆ ಮಲ್ಕೊಂಡು 8:30 8:45 ಇದ್ದೆ. ಆ ಗ್ಯಾಪ್ ಅಲ್ಲಿ ನನ್ನ ಫೋನಲ್ಲಿ ಈ ತರ ಎಲ್ಲ ವಿಡಿಯೋಸ್ ಮಾಡಿದ್ರು. ಅದು ಒಂದು ಕ್ಲಿಪ್ಸ್ ಇರ್ಲಿ ಅಂತ ಹಾಕಿದ್ದೀನಿ ಗಾಯ್ಸ್. ಸೆಂಟ್ರಲ್ ಜಂಕ್ಷನ್ಗೆ ಬಂದಿದ್ದೀವಿ. ಆದ್ರೆ ನಾನು ಇನ್ನ ನಿದ್ದೆ ಮಾಡ್ತಾ ಇದ್ದೆ. ಇವಾಗ ಎದ್ದು ಬರ್ತಾ ಇದ್ದೀನಿ ನೋಡಿ ಗೈಸ್. ಸೂರ್ಯ ಈಗ ಮಗ ತೊಳ್ಕ ಈಗ ಬತ್ತವನೆ. ಮಗ ತೊಳ್ಕ ತಿಂಡಿ ತಗಂತ ಅಂತ ಈಗ ಬೈತವನೆ. ಟೈಮ್ ಬಂದು 8:30 ಗೈಸ್. ಇನ್ನೂ ಅರ್ಧ ಗಂಟೆ ಓಡಲ್ಲ ಇವಳು ಟ್ರೈನಿಂದ. ಎಷ್ಟೊತ್ತು ಇನ್ನೂ ಅರ್ಧ ಗಂಟೆ ಓಡಲ್ವಾ? ಕೊನೆಗೆ ಗೈಸ್, ಮಂಗಳೂರು ಜಂಕ್ಷನ್ ಬಿಟ್ಟು ತುಂಬ ದೂರ ಬಂದಿದ್ದೀವಿ. ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಮುರುಡೇಶ್ವರ ಹತ್ತತ್ರ ಇದ್ದೀವಿ. ಕೊನೆಗೂ ಮುರುಡೇಶ್ವರ ಬಂದ್ವಿ ಗೈಸ್. ನಾವಿವಾಗ ಟ್ರೈನ್ ಇಳಿದು ಹೋಗ್ತಾ ಇದೀವಿ. ಇಲ್ಲಿಂದ ಬೀಚ್ಗೆ 2 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡೆ ಹೋಗ್ಬೋದು, ಆಟೋದಲ್ಲಿ ಹೋಗ್ತೀನಿ ಅಂದ್ರೂ ಹೋಗ್ಬೋದು. ನಾವಿವಾಗ ನಡ್ಕೊಂಡೆ ಹೋಗ್ತಾ ಇದೀವಿ ಗೈಸ್ 2 ಕಿಲೋಮೀಟ್ರು. ಬನ್ನಿ ಬೀಚ್ ಹತ್ರ ಹೋಗೋಣ. ಎರಡು ಕಿಲೋಮೀಟ್ರು ನಡಿಬೇಕು ಅಂತ ಅಂದ್ಕೊಂಡೆ ಗಾಯ್ಸ್. ಆಗಲೇ ಕಾಲೆಲ್ಲ ಫುಲ್ಲು ನೋವು ಬಂದ್ಬಿಟ್ಟೈತೆ ಎಲ್ರಿಗೂ. ನಡೆಯೋಕ್ಕೆ ಐತಲ್ಲ ಆ ಥರ ಆಗ್ಬಿಟ್ಟೈತೆ. ಅಂದರೂ ಹೋಗ್ತಾ ಇದ್ದೀವಿ. ಬೀಚ್ ಎಂಟ್ರೆನ್ಸ್ ಗಾಯ್ಸ್. ನೋಡಿ, ಇದು ಮಾರ್ಕೆಟು. ಸುತ್ತಮುತ್ತ ಇರೋರೆಲ್ಲ ಇಲ್ಲೇ ಹಣ್ಣು ತರಕಾರಿ ಎಲ್ಲ ತಗೊಳಕ್ಕೆ ಬರೋದು. ನೋಡಿ ಮಾರ್ಕೆಟ್ ಎಷ್ಟು ರಶ್ ಇದೆ. ಕೊನೆಗೂ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ, ಗೋಪುರ ಕಾಣ್ತಾ ಇದೆ. ಪಕ್ಕದಲ್ಲಿ ಶಿವಪ್ಪ ಕೂತಿದ್ದಾರೆ. ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಗಾಯ್ಸ್. ರೂಮ್ ಎಲ್ಲ ಆಯಿತು, ರೂಮ್ ಎಲ್ಲ ಮಾಡಾಯ್ತು. ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ಬೀಚ್ ಹತ್ರ ಹೋಗೋಣ. ಗಾಯ್ಸ್, ಫೈನಲಿ ನಾವಿವಾಗ ಬೀಚ್ ಹತ್ರ ಬಂದಿದ್ದೀವಿ. ನೋಡಿ, ಒಬ್ಬೊಬ್ರು ಒಂದೊಂಥರ ಆಡ್ತವ್ರೆ. ನಾನು ಲಾಗ್ ಮಾಡ್ಕೋತೀನಿ. ನೋಡಿ, ನಂದೀಶ್ ಇದ್ದಾನೆ. ಫುಲ್ಲು ಜಾಲಿ ಜಾಲಿ. ಎಲ್ಲ ಖಾಲಿ, ಕಾಸೆಲ್ಲ ಖಾಲಿ. ತುಂಬ ಚೆನ್ನಾಗಿದೆ ಗಾಯ್ಸ್. ನೋಡಿ, ನೋಡಿ ನೋಡಿ ಯಾವ ಥರ ಕುಂದಾಡ್ತವ್ರು ನೋಡಿ ಇವರು. ಆರ್ಟ್ ಬೈ ನಂದೀಶ್ ಗಾಯ್ಸ್. ನೋಡಿ, ನಂದೀಶ್, ಸೂರ್ಯ, ಪ್ರಭು, ಯೋಗೇಶ್, ವರುಣ್ ಅಂತ ಹಾಕಿದ್ದಾನೆ. ಕೊನೆಗೆ ನಾನೊಂದು ಸ್ವಲ್ಪ ಹೊತ್ತು ಬೀಚಲ್ಲಿ ಎಂಜಾಯ್ ಮಾಡಿಕೊಂಡು ಹೊರಟಿದ್ದೆ ರೂಮ್ ಕಡೆಗೆ ಸ್ನಾನ ಮಾಡೋಕ್ಕೋಸ್ಕರ. ರೂಮಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಹೊರಟಿದ್ದೆ ಈಗ ದೇವಸ್ಥಾನ ಕಡೆಗೆ. ಯಾಕಂತ ಹೇಳಿದ್ರೆ ದರ್ಶನಕ್ಕೋಸ್ಕರ. ಬನ್ನಿ ಗಾಯ್ಸ್, ದರ್ಶನ ಮಾಡೋಣ. ದೇವಸ್ಥಾನದಲ್ಲಿ ಏನಂತ ರಶ್ ಏನು ಇರಲಿಲ್ಲ, ಆರಾಮಾಗೆ ಹೋದ್ವಿ ಒಳಗಡೆಗೆಲ್ಲ. ನೋಡಿ, ಎಂಟ್ರಿ ಇದಾಗಿತ್ತು. ನಾವು ಕೂಡ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆಗೆ. ಅಲ್ಲಿ ಸೈಡಲ್ಲಿ ಹಾಕೋರಲ್ಲ, ಇದೆಲ್ಲ ದೇವಸ್ಥಾನ ಪಕ್ಕದಲ್ಲಿ ಇದ್ದಿದ್ದು ಬೋಟ್ಸು.
ದೇವಸ್ಥಾನ ನೋಡಿ ಗೈಸ್ ಯಾವ ಥರ ಮಾಡಿದ್ದಾರೆ ಅಂದರೆ ಲಾಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಮಾಡಿರಲಿಲ್ಲ, ಯಾವಾಗ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ನೋಡಿ ಲೈಟಿಂಗ್ಸ್ ಎಲ್ಲ ಮಾಡಿ ಸಕ್ಕದಾಗಿ ಕಾಣಿಸ್ತಾ ಇದೆ ಗೋಪುರ. ನೋಡಿ ಕರ್ನಾಟಕ ಫ್ಲ್ಯಾಗು ಮತ್ತು ಇಂಡಿಯಾ ಫ್ಲ್ಯಾಗು ಯಾವ ಥರ ಕಾಣಿಸ್ತಾ ಇದೆ. ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಹೋದ ಸಲಕ್ಕೆ ಬಂದಿದ್ದಕ್ಕಿಂತ ಈ ಸಲ ಅಂತೂ ತುಂಬ ಚೆನ್ನಾಗಿತ್ತು. ಟೈಮ್ ನೋಡಿ 7 ಕಾಲಾಗಿದೆ. ಮತ್ತೆ ಎಲ್ಲ ಬೀಚ್ ಹತ್ರ ಎಲ್ಲ ಆಟ ಆಡ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೀಚ್ ಹತ್ರ ಬಂದ ಮೇಲೆ ಗೈಸ್ ನೀರು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ನೋಡಿ ನೀವೇ ಎಲ್ಲಿ ಗಂಟ ಬರ್ತಾ ಇದೆ ಅಲೆ ಅಂತ. ಕಸ ನೋಡಿ ಎಲ್ಲ ಉದ್ದಕ್ಕೂ ಯಾವ ಥರ ಇದೆ ಅಂತ. ಯಾರು ದಯವಿಟ್ಟು ಈ ಥರ ಎಲ್ಲ ಗಲೀಜು ಮಾಡೋಕ್ಕೆ ಹೋಗಬೇಡಿ. ನಾನು ಹೋದ ವಿಡಿಯೋದಲ್ಲೂ ಒಂದು ಊರ ಹತ್ರ ಹೋಗಿದ್ದಾಗ ನಿಮಗೆ ಅವಾಗಲೂ ನೀನು ಇದೇ ಹೇಳಿದ್ದು, ಯಾರ್ಯಾರು ಈ ಥರ ಎಲ್ಲ ಕಸ ಹಾಕ್ತೀರಾ ಎಸ್ಪೆಷಲಿ ಅವ್ರಿಗಾಗಿ ಹೇಳ್ತಾ ಇದ್ದೀನಿ, ಯಾರು ಈ ಥರ ಎಲ್ಲ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಸ ಇದೆ ಅಂತ, ನೀವೇ ಕಣ್ಣಾರ ನೋಡಿ ಎಷ್ಟು ಕಸ ಇದೆ ಅಂತ. ಯಾರು ಈ ಥರ ಎಲ್ಲ ಕಸ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ಸೂರ್ಯ ಹೇಳಿದಂಗೆ ಕಸನ ಜಾಸ್ತಿ ಹಾಕ್ಬಿಟ್ಟವ್ರೆ, ಆದಷ್ಟು ಕಡಿಮೆ ಮಾಡಿ. ನಮ್ಮ ಜನಗಳೆಲ್ಲ ಸ್ವಲ್ಪ ಕೋಪ್ರೇಟ್ ಮಾಡಬೇಕು. ಎಲ್ಲನೂ ಡಿಸಿಪ್ಲಿನ ನೋಡ್ಕೊಂಡವ್ರೆ. ದೇವಸ್ಥಾನ ಮಾತ್ರ ಸಕ್ಕತ್ತಾಗೈತೆ, ಎಲ್ಲ ಬಂದು ವಿಸಿಟ್ ಮಾಡಿ. ಹಾಗೆ ನಮ್ಮ ಬ್ಲಾಗ್ನ ಚೆನ್ನಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇರ್ತಾನೆ, ಸಪೋರ್ಟ್ ಮಾಡಿ. ಮುರುಡೇಶ್ವರದಲ್ಲಿ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ಲೈಟಿಂಗ್ ಚೆನ್ನಾಗೈತೆ, ಅದೊಂದು ಹೈಲೈಟ್ ಸಕ್ಕತ್ತ ಮಾಡೋರೆ. ಈಗ ರೀಸೆಂಟಾಗಿ ಯಾರು ಬಂದಿರ್ತಾರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಕರ್ನಾಟಕ ಮ್ಯಾಪ್ ಥರ ಹಾಕೋರು ಈಗ, ಅದು ಶಿವನೊಂದು ಮಾಡ್ತವ್ರೆ. ಕರ್ನಾಟಕ ಇಂಡಿಯಾ ಅದೊಂದು ಫಿನಿಶ್ ಅಂದರೆ ಎಲ್ಲ ಬರುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತು ನಾವು ಮನೆಗೆ ರೂಮ್ಗೆ ಹೋಗಿ ಊಟ ಮಾಡಿ ಮಲ್ಕೋಬೇಕಲ್ವಾ. ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಎಲ್ಲರೂ ಮಿಸ್ ಮಾಡದೆ ನೋಡಿ.